ಸೊ ಈ ಥರ ಕಾಲುವೆಗಳಲ್ಲಿ ಗೊಬ್ಬರಗಳನ್ನು ಹಾಕಿ ಮಡಿಗಳಿಗೆ ಮಣ್ಣನ್ನು ಹಾಕ್ತಾಯಿರೋದು. ಇದರಿಂದ ಮಡಿಗಳಲ್ಲಿರ್ತಕ್ಕಂತಹ ಯಾವುದೇ ಒಂದು ಗಿಡಗಳು ಸುಡೋದಿಲ್ಲ, ಮೊಳಕೆಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ನಾವು ಈ ಥರ ಹಾದಿಯಲ್ಲಿ ಗೊಬ್ಬರಗಳನ್ನು ಹಾಕಿಬಿಟ್ಟು ಅದಾದಮೇಲೆ ಈ ಥರ ಚಾಕಿ ಮಾಡಿ ನೆಕ್ಸ್ಟ್ ಅದನ್ನು ಮಣ್ಣನ್ನು ನಾವು ಮೇಲೆ ಹಾಕ್ತೀವಿ. ಹಾಂ, ಸೊ ನೋಡ್ತಾ ಇರ್ಬೋದು ನಿಮಗೆ ಲಾಸ್ಟ್ ಟೈಮ್ ಇದಕ್ಕೆ ಮೆರಿವೋನು ಮತ್ತು ಟಾಟಾ ಸರ್ಪ್ಲಸ್ಸು ಹಾಗೆ ಅದ್ರ ಜೊತೆಗೆ ಈ ಥರ ಹಾಕೋದ್ರಿಂದ ಗೊಬ್ಬರ ಎಲ್ಲ ಕ್ಲೀನಾಗಿ ಮಣ್ಣಲ್ಲಿ ಬೆರೆತು ಯಾವುದೇ ರೀತಿ ಗಿಡಗಳು ಸುಡದೆ ಕ್ಲೀನಾಗಿ ಬೆಳವಣಿಗೆ ಚೆನ್ನಾಗ್ತವೆ. ಸೊ ಈ ಒಂದು ಐಡಿಯಾನ ಎಲ್ಲರೂ ಯೂಸ್ ಮಾಡಿ. ಅದೇ ಹೇಳಿದ್ನಲ್ಲ, ಟಾಟಾ ಸರ್ಪ್ಲಸ್ಸು ಮತ್ತು 13-0-45 ಹೊಡೆದು ಇವತ್ತಿಗೆ 5 ದಿನ ಆಗಿದೆ, 5ರಿಂದ 6 ದಿನ ಆಗಿದೆ. ಸೊ ಈ ಕಡೆ ಸ್ವಲ್ಪ ಮೊದಲು ಚೆನ್ನಾಗಿತ್ತು. ಸೊ ಸಿವಿಯರ್ ಕಂಡೀಷನ್ ಬಂದಿದ್ದು ಈ ಕಡೆಯಲ್ಲಿ. ಇದರಲ್ಲೂ ಕೂಡ ಇವಾಗ ಎಲೆಗಳು ಸ್ವಲ್ಪ ರಿಕವರ್ ಆಗ್ತಾಯಿದೆ. ಇನ್ನು ಗೊಬ್ಬರ ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟು ಒಂದು 4 ಡೇಸಲ್ಲಿ ಇನ್ನೊಂದು ಸ್ಪ್ರೇ ಕೊಟ್ಟಾದಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು. ಅದರದ್ದು ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ. ಸೊ ನಮಗೇನೆಂದರೆ ಗ್ರೀನಿಶ್ ಆಗಿ ಬರಬೇಕು. ಸೊ ಹಾಗಾಗಿ ನೆಕ್ಸ್ಟು ಒಂದು ಏನಿದೆ ಅಲ್ಲ ಸ್ಪ್ರೇನಲ್ಲಿ, ಅದಕ್ಕೆ ಏನು ಬೇಕೋ ಅದನ್ನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಹಾಕ್ಬೇಕಾರೆ. ನೋಡಿ ಈ ಥರ ನೀವು ಹಾದಿಯಲ್ಲಿ ಗೊಬ್ಬರನ ಈ ಥರ ಹಾಕಬೇಕಾಗತ್ತೆ. ಗೊಬ್ಬರ ಈ ಥರ ಹಾದಿಯಲ್ಲಿ ಹಾಕೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ, ಜೊತೆಗೆ ನಿಮಗೆ ಆಯಾಸ ಕೂಡ ಆಗೋದಿಲ್ಲ. ಹಾಗೆ ಅದನ್ನು ತದನಂತರದಲ್ಲಿ ಈ ಥರ ಅರ್ಥಿಂಗ್ ಅಪ್ ಮಾಡಬೇಕಾಗುತ್ತೆ ನೀವು. ಸೊ ತುಂಬ ಸುಲಭವಾದ ವಿಧಾನ ಇದು. ನೀವು ಯಾವಾಗ ಮಣ್ಣು ಹಾಕಿಸ್ಬೇಕು ಅಂತೀರ ಅವಾಗ ಕಳೆನೂ ತೆಗ್ಸೋಕೋಬಿಡಿ. ಜಸ್ಟು ಗೊಬ್ಬರ ಹಾಕಿಬಿಟ್ಟು ಈ ಥರ ಮಣ್ಣನ್ನು ಹಾಕಿಸಿ ಅದಾದಮೇಲೆ ಮಾರನೇ ದಿವಸ ಒಂದು ಕಳೆ ತೆಗೆಸಿ, ಜೊತೆಗೆ ಮಣ್ಣನ್ನು ಕೂಡ ಮೇಲಕ್ಕೆ ಏರಿಸೋದ್ರಿಂದ ಕಳೆ ತೆಗ್ಸೋದ್ರ ಜೊತೆಗೆ ಮಣ್ಣನ್ನು ಕೂಡ ದುಡ್ದಾಗುತ್ತೆ. ಅದಾದಮೇಲೆ ಒಂದು ಸ್ಪ್ರೇ ಕೊಡಬೇಕಾಗತ್ತೆ ನೀವು. ಏಕೆಂದರೆ ನಾವು ಕೈ ಕಾಲೆಲ್ಲ ಆಡಿಸ್ಬಿಟ್ಟು ಏನಾದರೂ ವೈರಸ್ ಇದ್ದರೆ ಸ್ಪ್ರೆಡ್ ಆಗಿರ್ತವೆ. ಹಾಗಾಗಿ ಒಂದು 2-3 ದಿವಸದಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗತ್ತೆ. ಸೊ ಈ ಥರ ನಾವು ಒಂದು ಹೊಸದಾಗಿ ಒಂದು ಐಡಿಯಾನ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.